ನಾವು ಒಂದು ಮೈ ಭಾರತ್ ಯುವ ಕೇಂದ್ರ ನೇರ ಯುವ ಭಾರತದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಮತ್ತೆ ಅದರ ಜೊತೆಯಲ್ಲಿ ಏನಂತಂದ್ರೆ ಎಸ್.ಕೆ. ಸಂಕಲ್ಪ ಫೌಂಡೇಶನ್ ಹಾಗೂ ಸಾಯಿ ಸ್ಫೂರ್ತಿ ಕಾಲೇಜ್ ಜೇಂಟ್ಲಿ ಆರ್ಗನೈಸ್ ಇವು ಮೂರು ಸಂಸ್ಥೆಗಳ ಒಳಗಡೆನೆ ಒಂದು ನಾವು ಯೋಗದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಂಜಾನೆ ಒಂದು ಯೋಗದ ಕಾರ್ಯಕ್ರಮ ಆಯಿತು. ಏನಂತಂದ್ರೆ ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಯೋಗದ ಜೊತೆಲಿನೇ ಇದೆ. ಅದೇ ಯೋಗದ ಡೆಫಿನೇಷನ್ ಬಗ್ಗೆ, ಆಯುರ್ವೇದಿಕ್ ಬಗ್ಗೆ ಹೇಳ್ತಾರ. ಮತ್ತೆ ಮೈ ಯುವ ಭಾರತ್, ನೇರ ಯುವ ಭಾರತ್ ಅದ್ರ ಬಗ್ಗೆ ಯೂತ್ ಲೀಡರ್ಶಿಪ್ ಬಗ್ಗೆನೂ ಹೇಳ್ತಾರ. ಮತ್ತೆ ಅದ್ರ ಜೊತೆಗೆ ಕಾಲೇಜ್ ಕಡೆಯಿಂದ ಒಂದು ಏನೋ ಒಂದು ನಾವು ಹೇಳ್ಬೇಕಂದ್ರೆ ನಾನು ಯೋಗದ ಬಗ್ಗೆ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಕಾಲೇಜ್ಗೆ ಹೇಳ್ತೀನಿ. ಓಕೆ, ಅವ್ರ ಬಗ್ಗೆ ಪರಿಚಯ ಮತ್ತೆ ಆಯುರ್ವೇದಿಕ್ ಬಗ್ಗೆ ಅವರ ಆಯುಷ್ ಇಲಾಖೆಯ ಆಲ್ರೆಡಿ ವೈದ್ಯ ಅಧಿಕಾರಿಗಳಂತ ಇದ್ದಾರೆ. ಅದ್ರ ಬಗ್ಗೆಗೋಸ್ಕರ ಅವ್ರಿಗೊಂದು ಖುಷಿ ಅಭಿಮಾನದಿಂದ ಅವ್ರು ಏನಂತಂದ್ರೆ ನಾವು ಏನೋ ಮಕ್ಕಳಿಗೆ ಆಯುರ್ವೇದಿಕ್ ಬಗ್ಗೆ ಹೇಳ್ಬೇಕು ಅಂತ ಆಸೆ ಕಡೆಯಿಂದ ಬಂದಿದ್ದಾರೆ. ಜೋರಾಗಿ ಅವರಿಗೆ ಕ್ಲಾಸ್ ಸಮದೋಷ ಸೂರ್ಯ ಯಾವಾಗ ಬರ್ತಾನೆ? ಸೂರ್ಯ ಉದಯ ಆಗೋದು ಯಾವಾಗ? 5 ಅದಕ್ಕಿಂತ 1.5 ಗಂಟೆ ಮುಂಚೆ. ಅದಕ್ಕೆ ಇರುವ ಹೇಳ್ತಿರು, ನಮ್ಮ ಗುರು ಹೇಳ್ತಿರು, ಮಸ್ಕರಿಗೆ ಹೋದ್ರು, ದೊಡ್ಡ ಹೇಳ್ತಿರು. ನಮಗೆಲ್ಲ ನಮಗೆ ನಿಮ್ಗೆ ಗೊತ್ತಿಲ್ಲ. ಸೊ ಯಾಕೆ ಓದಬೇಕು ನಾವು? ಮಸ್ಕಿನ ಯಾಕೆ ಓದಬೇಕು? ರಾತ್ರಿ ಭಾರತಕ್ಕೆ ಹೋಗ್ತೇವೆ, ಮಾಡ್ಕೊಂಡ್ಬಿಡ್ತೇವೆ. ಸೊ ಅದರಲ್ಲಿ ನಮ್ಮ ಬಾಡಿಯಲ್ಲಿ ಹೋಲ್ ಡೇ ವರ್ಕ್ ಮಾಡ್ತಿರಲ್ಲ, ಎಲ್ಲರೂ ಪಾಠ ಮಾಡ್ತೀರಿ, ಓದ್ತೀರಿ, ಆಮೇಲೆ ಆ್ಯಕ್ಟಿವಿಟಿ ಮಾಡ್ತೀರಿ. ಸೊ ಆ ಆ್ಯಕ್ಟಿವಿಟಿ ರೆಸ್ಟ್ ಕೊಡಬೇಕಾದ್ರೆ ಬಾಡಿ ನೀಡ್ಸ್ 6 to 7 hours ರೆಸ್ಟ್. ಸರಿನಾ? ರೆಸ್ಟ್ ಮಾಡೋ ಲಾಭ ಏನು ಬರುತ್ತೆ? ಯಾಕೆ ನಿದ್ದೆ ಮಾಡಬೇಕು? ನಿದ್ದೆ ಮಾಡೋದು ಏನಾಗ್ತದೆ? ಹಿಂಜೇನು ಒಂದಿನ 2 ದಿನ ನಿದ್ದೆ ಮಾಡೋದು ನೋಡಿ ಏನಾಗ್ತದೆ? ಸ್ವಲ್ಪ ಏನೋ ಮಾಡ್ತೀವಿ ನೀವು. ಸೊ ನಮ್ಗೆ ಭಾಳಷ್ಟು ಮೆಂಟಲ್ ಸ್ಟೇಟಸ್ಸು ಚೇಂಜ್ ಎಲ್ಲನೇ. ಥಿಂಕಿಂಗ್ ಕೆಪಾಸಿಟಿ ಇರಲ್ಲ, ವಿಚಾರ ಮಾಡಲ್ಲ, ಯಾರು ಅವ ಅಪ್ಪ ಏನೋ ಸ್ವಲ್ಪ ಸಿಗ್ತೇವೆ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡಬೇಕಾದ್ರೆ ನಾವು ಜಲ್ದಿ ಹೇಳಬೇಕು. ಅದರಲ್ಲಿ ನಮ್ಮ ಬಾಡಿ ಹಾರ್ಮೋನ್ ಅವ ಅಂತ ಹಾರ್ಮೋನ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಹಾರ್ಮೋನ್ ಕಾರ್ಟಿಸೋಲ್. ಕಾರ್ಟಿಸೋಲ್ ಏನು ಮಾಡ್ತೇವೆ ಅಂದರೆ ಜಲ್ದಿ ಎಬ್ಸ್ತದೆ. ಗಂಡಸರು ಹುಡುಗರು ಎಬ್ಸಲ್ಲ. ಹುಡುಗರು ಹೆಣ್ಮಕ್ಳು ಸ್ಪೆಷಲಿ ನೀವು 5 ಗಂಟೆ ಎದ್ದು ಹೇಳ್ತೀವಿ. ಸೊ ಅದಾದ ಏನು ಮಾಡ್ತೀವಿ ನಾವು ಹೆಲ್ದಿ ಲೈಫ್ ಮಾಡಬೇಕಾದ್ರೆ 5 ಗಂಟೆಗೆ ಎದ್ದಿರಿ. ಗಂಟು ಆ ಸಮಯ ಏನು ಮಾಡ್ತಿದ್ರು? ಬೆಳಿಗ್ಗೆ ಇದು ಮಾಡ್ತಾರೆ, ಬೇವಿನ ಕಡ್ಡಿ ಅಥವಾ ಬೇರೆ ಬೇರೆ ಮೊಬೈಲಿಗೆ ಕಡ್ಡಿ ಉಷ್ಣ. ಯಾಕೆ ಬಂದ್ಬಿಟ್ಟು ನಾವು ಬೇವಿನ ಕಡ್ಡಿ ಈ ಥರ ಟೂತ್ಪೇಸ್ಟ್ ಮಾಡಿ आपके टूथपेस्ट के अंदर कौड़सी है, के अंदर नमक है ಕೇಳೋದಿಲ್ಲ. ಕೊಳಸಿ ನಮಕ್ ಎಲ್ಲ ಯೂಸ್ ಮಾಡಿದ್ರು. ಈ ನಮ್ಮ ಅಜ್ಜಿ ನಮಗೆಲ್ಲ ಕೊಳಸಿನೇ ಕೊಟ್ಟರು ಸಣ್ಣದ. ಏನು ಮಾಡ್ತೇವೆ? ಕೊಳಸಿ ತೊಗೊಂಡು ಹೊಸ್ಕೊಂಡು ಹಾಕಿದ್ರು. ಸೊ ಹಳೆ ಕಾನ್ಸೆಪ್ಟನ್ನು ಹೊಸ ರೂಪದಲ್ಲಿ ಮತ್ತೆ ತಗೊಳ್ತಾರೆ. ಮಾರ್ಕೆಟ್ನಾಗ ಅಷ್ಟೇ ಸಿಂಪಲ್ ಎಲ್ಲ ವ್ಯವಹಾರ. ಸೊ ನಾವೇನು ಮಾಡ್ಬೇಕು? ಇದು ಯಾಕೆ ನಾವು ಕಷಾಯ ತಗೋತಾ ಇದ್ದೀವಿ ಅಂತಂದ್ರೆ ಹಲ್ಲಲ್ಲಿ ಗುಣ ಇರ್ತಾವೆ. ಹುಳುಕ್ಕ ಕಷಾಯ ಕಹಿಯಾದ ಪಾತ್ರ ಅದು ಸೇರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ? ದಂತದ ಆವರಣವನ್ನು ಹಳ್ಳಿಯಲ್ಲಿ ಏನು ಮಾಡ್ತೀವಿ? ಸಿಟ್ಟಾಗಿ ಮಾಡ್ತೀವಿ. ನೀನು ಯೂಸ್ ಸಿಗೋತಾವೆ, ಬಡ್ಸ್ ಯೂಸ್ ಸಿಗೋತಾವೆ. ಇಷ್ಟು ಸಿಕ್ಕಿಲ್ಲ ಮಾರ್ಕೆಟ್. ಇನ್ನೊಂದು ತಾವೆಲ್ಲ ಕೇರಳಕ್ಕೆ ಅಂತರ ಎಷ್ಟು ಇದು ಮಾಡಿ ಸ್ಲೋ ಮಾಡಿ ನೆಟ್ಟದಾಗ ಕುಲ್ಲಿಂಗ್ ಥೆರಪಿ ಮಾಡ್ತೀವಿ. ಕುಲ್ಲಿಂಗ್ ಥೆರಪಿ ಎಲ್ಲ ಸುಮ್ಮನೆ ಹೇಳ್ತೀವಿ. ನಾವು ಆರೋಗ್ಯದಲ್ಲಿ ಬೇಕು. ಕುಲ್ಲಿಂಗ್ ಥೆರಪಿ ಏನು ಮಕ್ಕಳು ಏನನ್ನ ನಾವೇನು ಮಾಡ್ತೀವಿ? ಹಳ್ಳಿಯೊಳಗೆ ಹಾಲು ಬೆಳ್ಕೊಂಡು ಭಾಗ ಉಳಾಕ್ತೀವಿ. ಕೇರಳದಲ್ಲಿ ಮಾತ್ರ ಹೊಕ್ಕದಲ್ಲ ಮೆಡಿಕೇಟೆಡ್ ಆಯಿಲ್. ಮೆಡಿಕೇಟೆಡ್ ಆಯಿಲ್ ಏನು? ಕೇರಳದಲ್ಲಿ ಯಾವ ಸಿಗ್ತದೆ ಅಂತ ಗೊತ್ತದ? ಕೇರಳದಲ್ಲಿ ಹೇರಳವಾಗಿ ಸಿಗುವಂಥ ಎಣ್ಣೆ ಯಾವುದು? ತೆಂಗಿನಕಾಯಿ. ಸೊ ತೆಂಗಿನಕಾಯಿಯನ್ನ ತೆಂಗಿನ ಎಣ್ಣೆಯನ್ನ ಆಯಿಲ್ ಕುಳ್ಳಿಗೆ ಬರ್ತಾರೆ. ಎಣ್ಣೆ ತೆಗೆದುಕೊಂಡು ಸೊ ಏಜಿಂಗ್ ಕಮ್ ಆಗ್ತದೆ. ವಯಸ್ಸನ್ನು ಹತೋಟಿ ಇರುತ್ತೆ. ಯಾಕೆ? ಏನು ಸಂಬಂಧ ಸಾಂಬ್ರೆ ಆ ಏಜಲ್ಲಿ ನಮ್ಮ ಕುಳ್ಳಿಗೆಯಲ್ಲಿ ನಮ್ಮ ಬ್ರೈನ್ ಇಲ್ಲದ ಇಂಡಿಯಾ ಹೆಚ್ಚಿನ ಗ್ರಂಥಿಗಳಿಲ್ಲವ.
ಬಾಯಲ್ಲಿ ಗಂಟಲೆ. ಸೊ ಅದನ್ನು ಉತ್ತೇಜನ ಮಾಡಬೇಕು ಅನ್ನೋದು ಉದ್ದೇಶ. ಸೊ ತರ್ಪಣ ಮಾಡ್ತೀರಿ, ಸ್ನಾನ ಮಾಡ್ತೀರಿ, ಅಭ್ಯಂಗ ಮಾಡ್ತೀರಿ, ಅಭ್ಯಂಗನ ಕಡೆಯಿಲ್ಲ ಕೊಡೋರು ಹೆಚ್ಚಿಗೆ ಅಭ್ಯಂಗ ಎಕ್ಸಾಮ್ ಆಗ್ತೀವಿ. ಕಾನ್ಸೆಪ್ಟಿಗೆ ಹೆಚ್ಚಿಗೆ ಆಗ್ತದ, ಶಕ್ತಿ ಬೆಳೀತದ, ಯಾರ ಮನೆ ಟೆನ್ಷನ್ ಕೊಡೋದು ತಗೊಳ್ಳಲ್ಲ. ಆ ಥರ ಒಂದು ಕಾರ್ಯನ ಸೃಷ್ಟಿನ ಎಲ್ಲರಿಗೂ ಫೌಂಡೇಶನ್ ಆಗಲಿ, ಇವಾಗಲಿ ಸಾಹಿತ್ಯ ಸ್ಫೂರ್ತಿಗಳೆಲ್ಲ ಇವರಿಗೆ ಆಯುರ್ವೇದ ಆಗಲಿ, ದಿನಚರ್ಯ ಬಗ್ಗೆ ಆಗಲಿ, ಮತ್ತೆ ಯೋಗದ ಬಗ್ಗೆ ಆಗಲಿ, ನಾವು ಒಂದು ಇಮ್ಯುನಿಟಿ ಪವರ್ ಆಗಲಿ, ನಮ್ಮ ಹತ್ರ ಶಕ್ತಿ ಬರೋದಾಗಲಿ, ರಿಸಲ್ಟ್ ಬರೋದಾಗಲಿ ಎಲ್ಲ ಸಂಪೂರ್ಣ ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸರಿ ಜೋರಾಗಿ ಅನಂತ ಧನ್ಯವಾದಗಳು. ಸರಿಗೆ ಒಂದು ಚಿಕ್ಕದಾದ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು.